ಇಂದಿನ ಆಧುನಿಕ ಯುಗದಲ್ಲಿ ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿರುವಂತಹ ರಂಗೋಲಿ ಕಲೆ ನಿಧಾನವಾಗಿ ಮಸುಕಾಗುತ್ತಿರುವ ಸಂದರ್ಭದಲ್ಲಿ ಅದನ್ನ ಉಳಿಸಿ ಬೆಳೆಸುವ ಉದ್ದೇಶದಿಂದ ಕಂಪ್ಲಿಯ ಹೌಸಿಂಗ್ ಬೋರ್ಡ್ನಲ್ಲಿರುವ ಶ್ರೀ ಬನ್ನಿ ಮಹಾಕಾಳಿ ದೇವಸ್ಥಾನ ಸೇವಾ ಸಮಿತಿಯ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ ಕಾಲನಿಯ ಬಾಲಿಕೆಯರು ಹಾಗೂ ಯುವತಿಯರು ಉತ್ಸಾಹದಿಂದ ಭಾಗವಹಿಸಿದ್ದು ವಿಶೇಷವಾಗಿತ್ತು. ರಂಗೋಲಿ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಹಾಗೂ ಭಾಗವಹಿಸಿದಂತ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಸಮಿತಿಯ ವತಿಯಿಂದ ಬಹುಮಾನ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಮಿತಿಯ ಅಧ್ಯಕ್ಷರಾದ ರಾಮದಾಸ್, ಕಾಲೋನಿಯಲ್ಲಿ ದೇವಸ್ಥಾನ ನಿರ್ಮಾಣಗೊಂಡಿರುವುದು ಎಲ್ಲರಿಗೂ ಶಾಂತಿ, ಸಮೃದ್ಧಿ ಹಾಗೂ ಸೌಹಾರ್ದತೆಯನ್ನು ತರಲಿ ಎಂಬ ಆಶಯ ವ್ಯಕ್ತಪಡಿಸಿದರು. ಮಕರ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಯುವತಿಯರಿಗೆ ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸಿದ್ದು, ರಂಗೋಲಿ ಹಾಕುವ ಸಂಪ್ರದಾಯದ ಹಿಂದಿರುವ ವೈಜ್ಞಾನಿಕ ಹಾಗೂ ಸಾಂಸ್ಕೃತಿಕ ಮಹತ್ವವನ್ನು ಯುವ ಪೀಳಿಗೆಗೆ ತಿಳಿಸುವ ಉದ್ದೇಶ ಇದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶಿವರಾಮಪ್ಪ, ಚೀಟಿ ರಾಘು, ವಿರೂಪಾಕ್ಷ ಗೌಡ್ರು, ಮಿಲ್ಟ್ರಿ ಮಂಜುನಾಥ್, ಸುರೇಶ್ ಚಕ್ರದ್, ಎಂ ಸುರೇಶ್, ವೀರನಗೌಡ್ರು, ಸೀನಪ್ಪ, ಕೆಎಂ ಚನ್ನಬಸಯ್ಯ, ನಿರಂಜನ ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇವತ್ತು ದಿನ ಬೇಸವಾರ ಸಂಕ್ರಾಂತಿ ಶುಭಾಕಾಂಕ್ಷೆಗಳು ಎಲ್ಲ ಜನರಿಗೆ, ಎಲ್ಲ ಸಮಾಜದವರಿಗೆ ಇವತ್ತು ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನಾವು ಏನಪ್ಪ ಅಂದರೆ ಈ ಹೌಸಿಂಗ್ ಬೋರ್ಡ್ನಾಗ ಒಂದು ಕಾಲೋನಿಯಾಗ ಯಾವುದೋ ದೇವಸ್ಥಾನ ಇದ್ದಿದ್ದಿಲ್ಲ. ನಾವೇನೋ ಸಣ್ಣ ಪುಟ್ಟ ಅಂಥವ್ರು ಸೇರಿ ಎಲ್ಲ ಜನರೆಲ್ಲ ನಾವೆಲ್ಲ ಸೇರಿ ಕಾಲೋನಿಯವರು ನಾವು ಎಲ್ಲ ಇವತ್ತು ಪ್ರತ್ಯೇಕ ಒಬ್ಬರೇ ಅಂತಲ್ಲ, ಎಲ್ಲ ಜನ ಸಹಾಯದಿಂದ ಇವತ್ತು ನಾವು ಕಾಲೋನಿಯಲ್ಲಿ ದೇವಸ್ಥಾನ ಮಾಡಿದ್ದೀವಿ. ಇದರಿಂದ ಎಲ್ಲರಿಗೆ ನಮ್ಗೆ ತುಂಬ ಒಳ್ಳೆಯದಾಗೈತೆ. ಇವತ್ತು ನಾವೇನು ಕೇಳ್ಕೊತಾ ಇದ್ದೀವಿ ಅಂದರೆ, ಈ ನಮ್ಮ ದೇವಸ್ಥಾನ ನಮಗೆ ಹಿಂಗೆ ಇದ್ದರೆ ನಮಗೆ ಭಾರಿ ಒಳ್ಳೆಯದು ಅಂಥೇಳಿ ಇವತ್ತು ಇದ್ದಂಥ ಇವತ್ತು ಅಧಿಕಾರಿಗಳಿಗೆ ಎಲ್ಲರಿಗೆ ನಾವು ಕೇಳ್ಕೊಂಬೋದು ಒಂದೇ, ನಮ್ಮದು ದೇವಸ್ಥಾನ ನಮಗೆ ಸ್ವಲ್ಪ ಮಾಡಿಕೊಡ್ರಿ, ಒಳ್ಳೇದಾಗ್ತದೆ. ಈ ಕಾಲೋನಿಯಾಗ ದೇವರಿಲ್ಲ, ದೇವ್ರು ಇಲ್ಲದ ಸಲುವಾಗಿ ನಾವು ಮಾಡೀವಿ. ಇದನ್ನೆಲ್ಲ ರಂಗೋಲಿ ಸ್ಪರ್ಧೆಗಳು ಮಾಡ್ತಾಯಿದ್ದೀವಿ. ಇವತ್ತೆಲ್ಲ ನೋಡಿದ್ದೇ ಐತಿ ನೀವು. ಇದರಿಂದ ನಮಗೆ ಭಾಳ ಒಳ್ಳೆಯದಾಗೈತೆ. ಇವತ್ತು ಯಾರನ್ನ ಇದ್ರೂ ಇವತ್ತು ಯಾರನ್ನ ಭಕ್ತಾಂತರಿದ್ದರೆ ಸತಿ ಬಂದು ಮಾಡ್ಕೊಂಡು ಹೋಗ್ಬೋದು, ನೋಡ್ಬೋದು. ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇವತ್ತು ನಾವು ಅಂಥೇಳಿ ಇವತ್ತು ಸಂಕ್ರಾಂತಿ ಶುಭಾಶಯಗಳು. ಇವತ್ತು ನಮಗೆ ಏನೋ ಒಂದು ಪರ್ಮಿಷನ್ ಆಗಬೇಕಂತೇಳಿ ನಾವು ಬೇಡ್ಕೊತಾ ಇದ್ದೀವಿ. ಇವತ್ತು ನಮ್ಮ ಶಾಸಕರು GM ಗಣೇಶ್ ಅವರು ಸತಿ ಸಹಕಾರ ಕೊಟ್ಟಾರ. ಅವರು ಕೊಡ್ತೀವಂತ ಹೇಳ್ಯಾರ, ಕೊಡ್ತಾರೂ ಅದು ನಂಬಿಕೆ ನಮಗೆ ಐತೆ. ಯಾಕಂದ್ರೆ ಅವ್ರು ಯಾವುದಕ್ಕೂ ಇದು ಮಾಡಿಲ್ಲ. ಇವತ್ತು ಯಾವುದೇ ಥರ ಮಾಡ್ತಾ ಇದಾರಪ್ಪ ಅಂದ್ರೆ ಅವ್ರಿಗೆಲ್ಲ ಕೋಪಿಂಗ್ ಕೊಟ್ಟಾರ. ಅವ್ರೇನು ಇದು ಮಾಡಬೇಡ್ರಿ, ತೆಗಿರಿ ಅಂತ ಯಾವತ್ತೂ ಹೇಳಿಲ್ಲ. ಇದು ನಾನು 2 ಮಾತು ಹೇಳಿ ಹೃದಯಪೂರ್ವಕ ಸರ್ವರಿಗೆ ಎಲ್ಲರಿಗೂ ಸಂಕ್ರಾಂತಿ ಅಥವಾ ಹಬ್ಬದ ಶುಭಾಶಯಗಳು. ಇವತ್ತು ನಾವು ಈ ದಿವಸ ಸಂಕ್ರಾಂತಿ ಹಬ್ಬದ ದಿವಸ ಇಲ್ಲಿ ನಮ್ಮ ಬನ್ನಿ ಮಹಾಕಾಳಿ ದೇವಸ್ಥಾನದ ವತಿಯಿಂದ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ. ಇದರ ಉದ್ದೇಶ ಏನಂದರೆ, ಇವತ್ತು ರಂಗೋಲಿ ಸ್ಪರ್ಧೆ, ರಂಗೋಲಿ ಹೇಳ್ಕೊಡ್ಬೇಕಾದಂಥ ತಾಯಂದಿರು ತಮ್ಮ ಹೆಣ್ಮಕ್ಳಿಗೆ ಹೇಳ್ಬೇಕಂತ ಅವ್ರನ್ನ ಪ್ರೋತ್ಸಾಹಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ರಂಗೋಲಿ ಸ್ಪರ್ಧೆ, ಅದು ಎಸ್ಪೆಷಲಿ ವಿದ್ಯಾರ್ಥಿನಿಯರಿಗೆ ಮುಂದಿನ ರಂಗೋಲಿ ನಮ್ಮ ದೈವಿಕ ಹಬ್ಬ ಅಲ್ಲ, ಸಾಂಸ್ಕೃತಿಕ ಹಬ್ಬ ಕೂಡ ಹೌದು. ಇಲ್ಲಿ ರಂಗೋಲಿ ಬಿಡಿಸ್ತಕ್ಕಂಥದ್ದು ಪರಂಪರಾಗತವಾದಂಥ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಬಂದಿರತಕ್ಕಂಥ ಒಂದು ಪದ್ಧತಿ ಆಗಿರ್ತಕ್ಕಂಥದ್ದು. ಇದನ್ನು ಪ್ರೋತ್ಸಾಹಿಸಬೇಕನ್ನೋ ಉದ್ದೇಶದಿಂದ ಇವತ್ತು ರಂಗೋಲಿ ಸ್ಪರ್ಧೆ, ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ, ಯುವತಿಯರಿಗೆ ಇದನ್ನು ನೇಮಿಕೊಂಡಿದ್ದೀವಿ. ಹೀಗಾಗಿ ಇದು ಹೆಚ್ಚು ಅರ್ಥಪೂರ್ಣವಾಗಿರುತ್ತೆ ಅಂತೇಳಿ ನಾನು ಭಾವಿಸ್ತೀನಿ. ಹೀಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.